ನಿಮ್ಮ ಬದುಕಿನಲ್ಲಿ ಹೆಚ್ಚಿನ ಹಣ ಮತ್ತು ಐಶ್ವರ್ಯವನ್ನು ಆಕರ್ಷಿಸಲು ಸರಳ ಮತ್ತು ಪರಿಣಾಮಕಾರಿ ಪರಿಹಾರಗಳು. ಮೊದಲನೇದಾಗಿ, ನಿಮ್ಮ ಪರ್ಸ್ ಅಥವಾ ಹಣದ ಪೆಟ್ಟಿಗೆಯನ್ನು ಹೇಗೆ ಇಟ್ಟುಕೊಳ್ಳಬೇಕು? ನಿಮ್ಮ ಪರ್ಸಿನಲ್ಲಿ ಹರಿದು ಹೋದ ನೋಟುಗಳು, ಅನವಶ್ಯಕ ವಸ್ತುಗಳನ್ನು ಇಟ್ಟುಕೊಳ್ಳಬೇಡಿ. ಯಾವಾಗಲೂ ಹೆಚ್ಚು ಮೌಲ್ಯದ ನೋಟುಗಳನ್ನು ನಿಮ್ಮ ಪರ್ಸಿನಲ್ಲಿ ಅಥವಾ ಹಣದ ಪೆಟ್ಟಿಗೆಯಲ್ಲಿ ಇಟ್ಟುಕೊಳ್ಳಿ. ಉದಾಹರಣೆ, 500 ರೂಪಾಯಿ. ಇದು ಆಕರ್ಷಣೆಯ ಸಂಕೇತ. ಎರಡನೇದಾಗಿ, ನಿಮ್ಮ ಹಣದ ಪೆಟ್ಟಿಗೆಯ ಮುಂದೆ ಕನ್ನಡಿಯನ್ನು ಇಡುವುದು. ಕನ್ನಡಿ ಹಣವನ್ನು ಪ್ರತಿಬಿಂಬಿಸುತ್ತದೆ. ಇದು ಹಣ ಹೆಚ್ಚುವ ಚಿಹ್ನೆ. ಹಣದ ಪೆಟ್ಟಿಗೆಯನ್ನು ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಇಡುವುದು ಉತ್ತಮ. ಮೂರನೇದಾಗಿ, ಶನಿವಾರ ಕಾಗೆಗಳಿಗೆ ಮತ್ತು ಶುಕ್ರವಾರ ಹಸುಗಳಿಗೆ ಆಹಾರ ನೀಡುವುದು. ಶನಿವಾರ ಕಾಗೆಗೆ ಅನ್ನ ಅಥವಾ ಬೇಳೆಯನ್ನು ನೀಡುವುದರಿಂದ ಪಿತೃಗಳ ಆಶೀರ್ವಾದ ನಮಗೆ ದೊರಕುತ್ತದೆ. ಶುಕ್ರವಾರ ಹಸುವಿಗೆ ತುಳಸಿ ಗಿಡದ ಮುಂದೆ ಆಹಾರವನ್ನು ನೀಡುವುದರಿಂದ ಲಕ್ಷ್ಮೀ ಕೃಪೆಗೆ ಸಹಾಯ ಮಾಡುತ್ತದೆ. ನಾಲ್ಕನೇದಾಗಿ, ದೀಪ ಬೆಳಗಿಸಿ ಕನಕದಾರ ಸ್ತೋತ್ರವನ್ನು ಪಠನೆ ಮಾಡುವುದು. ಪ್ರತಿದಿನ ಸಂಜೆ ದೇವರ ಮುಂದೆ ದೀಪ ಹಚ್ಚಿ ಕನಕದಾರ ಸ್ತೋತ್ರವನ್ನು ಓದುವುದರಿಂದ ಅನಗತ್ಯ ಖರ್ಚುಗಳು ಕಡಿಮೆಯಾಗುತ್ತದೆ. ಹಸಿವಿದ್ದವರಿಗೆ ಅನ್ನದಾನ ಮಾಡಿದರೆ ಅದೃಷ್ಟ ಹೆಚ್ಚಾಗುತ್ತದೆ. ಪೂಜೆ ಮನೆಯಲ್ಲಿ ಇಡಬೇಕಾದ ವಸ್ತುಗಳು. ನಿಮ್ಮ ಮನೆಯ ಪೂಜೆ ಮನೆಯಲ್ಲಿ ಕೆಲವೊಂದು ನಾಣ್ಯಗಳು, ಕುಂಕುಮ, ಅರಿಶಿಣ, ಅಕ್ಷತೆ ಎಲ್ಲವನ್ನು ಶುದ್ಧವಾಗಿ ಇಟ್ಟುಕೊಳ್ಳಿ. ಇವುಗಳಲ್ಲಿ ಧನಾತ್ಮಕ ಶಕ್ತಿ ಇರುತ್ತದೆ. ಅಂದರೆ ನಾವು ಯಾವಾಗಲೂ ಹಣವನ್ನು ಗೌರವದಿಂದ ನೋಡಬೇಕು. ಆರನೇದಾಗಿ, ಮಂತ್ರಜಪ. ಮನಸ್ಸು ಶುದ್ಧವಾಗುತ್ತದೆ. ಹಣದ ಹಾದಿ ಸ್ಪಷ್ಟ. ಶುದ್ಧ ಮನಸ್ಸಿನಿಂದ ಲಕ್ಷ್ಮೀ ಬೀಜ ಮಂತ್ರವನ್ನು 108 ಬಾರಿ ಪಠನೆ ಮಾಡಿ ಮತ್ತು ಗಣಪತಿಯನ್ನು ಪ್ರಾರ್ಥನೆ ಮಾಡುವುದರಿಂದ ಹಣದ ಅಡ್ಡಿಗಳು ದೂರವಾಗುತ್ತದೆ. ಈ ಸರಳ ಪರಿಹಾರಗಳನ್ನು ಮಾಡಿಕೊಳ್ಳುವುದರ ಮೂಲಕ ಸದಾ ಹಣವಂತರಾಗಿರಿ. ನಿಮ್ಮ ಮನೆಯಲ್ಲಿ ಐಶ್ವರ್ಯ ಹೆಚ್ಚಾಗಲಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.